ನಾನು ಹಿಂದಿನ ವಿಡಿಯೋದಲ್ಲಿ ಈಗಷ್ಟೇ ಹೇಳಿದೆ ನಿಮಗೆ ಬಾಲಕಾಂಡದ ಬಗ್ಗೆ ತಿಳಿಸ್ಕೊಡ್ತೇನೆ ಮುಂದಿನ ವಿಡಿಯೋದಲ್ಲಿ ಅಂತ. ಹಾಗೆ ಈ ವಿಡಿಯೋ ಬಾಲಕಾಂಡದ ಬಗ್ಗೆ. ನಮಗೆಲ್ಲ ಸಾಮಾನ್ಯವಾಗಿ ಗೊತ್ತೇ ಇರುವ ಹಾಗೆ ದಶರಥ ಮಹಾರಾಜನಿಗೆ 3 ಪತ್ನಿಯರು: ಕೌಸಲ್ಯ, ಸೌಮಿತ್ರಿ, ಕೈಕೇಯಿ. ಈ 3 ಜನ ಪತ್ನಿಯನ್ನು ದಶರಥ ಮಹಾರಾಜನು, ಸೂರ್ಯವಂಶದ ರಾಜನಾಗಿರ್ತಕ್ಕಂಥವನು ದಶರಥ ಮಹಾರಾಜನು 3 ಜನ ಪತ್ನಿಯರನ್ನು ವಿವಾಹವಾದ ನಂತರವೂ ಹಲವಾರು ವರ್ಷಗಳ ಕಾಲ ಅವನಿಗೆ ಮಕ್ಕಳಿರುವುದಿಲ್ಲ. ಹಾಗೆ ವಸಿಷ್ಠರು ಅವರ ಕುಲಗುರುಗಳು ಅಂತ ಕೂಡ ರಾಮಾಯಣದಲ್ಲಿ ಉಲ್ಲೇಖ ಆಗಿದೆ. ಅವರನ್ನು ಕೇಳಿದಾಗ ಏನಂತ ಹೇಳ್ತಾರಪ್ಪ ವಸಿಷ್ಠರು ಅಂದರೆ, ನೋಡಿ ನಮಗೆ ಮದುವೆ ಆಗಿ 14 ವರ್ಷಗಳಾಗ್ತಾ ಇದೆ, ಇನ್ನೂ ಮಕ್ಕಳಿಲ್ಲ, ಪುತ್ರ ಯೋಗ ಇಲ್ಲವೇ ನಮಗೆ ಎಂದು ದಶರಥ ಮಹಾರಾಜನು ವಸಿಷ್ಠರಲ್ಲಿ ಚರ್ಚಿಸಿದ್ದಾಗ ವಸಿಷ್ಠರು ಹೇಳ್ತಾರೆ, ನೀವು ಪುತ್ರ ಕಾಮಿಷ್ಟಿ, ಇನ್ನೊಂದು ಸತಿ ಹೇಳ್ತಾ ಇದ್ದೇನೆ, ಪುತ್ರ ಕಾಮಿಷ್ಟಿ ಯಾಗವನ್ನು ಮಾಡಿ ನಿಮಗೆ ಸಂತಾನ ಪ್ರಾಪ್ತಿಯಾಗುತ್ತದೆ, ಅಂದರೆ ಮಕ್ಕಳು ಜನಿಸುತ್ತಾರೆ ಎಂದು ವಸಿಷ್ಠರು ಈ ಥರ ಸಲಹೆಯನ್ನು ದಶರಥ ಮಹಾರಾಜನಿಗೆ ಹೇಳ್ತಾರೆ. ಹಾಗೆ ವಸಿಷ್ಠರು ಹೇಳಿದ ಮಾತನ್ನು ದಶರಥ ಮಹಾರಾಜನು ಚಾಚೂ ತಪ್ಪದೆ ಪಾಲಿಸಿ, ಅದಾಗಿ ಕೆಲವು ದಿನಗಳಲ್ಲೇ ಪುತ್ರ ಕಾಮಿಷ್ಟಿ ಯಾಗಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ವಸಿಷ್ಠರನ್ನು ಕರೆಸಿ ಪುತ್ರ ಕಾಮಿಷ್ಟಿ ಯಾಗವನ್ನು ಮಾಡುತ್ತಾನೆ. ಪುತ್ರ ಕಾಮಿಷ್ಟಿ ಯಾಗವನ್ನು ಮಾಡಿ ಅದರಲ್ಲಿ ಬಂದಂತಹ ಪ್ರಸಾದವನ್ನು 3 ಪತ್ನಿಯರಿಗೂ ಕೊಟ್ಟು ತದನಂತರದಲ್ಲಿ ಜನಿಸ್ತಾರೆ. ಹಾಗೆ ಏನಪ್ಪ ಅಂತಂತಂದರೆ, ದಶರಥ ಮಹಾರಾಜನಿಗೆ 3 ಪತ್ನಿಯರು, ಅದರಲ್ಲಿ ಕೌಸಲ್ಯ ಮಗ ಶ್ರೀರಾಮ ನಮಗೆಲ್ಲ ಗೊತ್ತೇ ಇದೆ. ಹಾಗೆ ಕೈಕೇಯಿಯ ಮಗ ಭರತ, ಹಾಗೆ ಲಕ್ಷ್ಮಣ ಮತ್ತು ಶತ್ರುಘ್ನರು ಇಬ್ಬರೂ ಕೂಡ ಸೌಮಿತ್ರಿಯ ಮಕ್ಕಳು. ಲಕ್ಷ್ಮಣಿಗೆ ಸೌಮಿತ್ರಿ ಅಂತ ಕೂಡ ಇನ್ನೊಂದು ಹೆಸರು ಕೂಡ ಕರೆಯಲಾಗುತ್ತೆ ರಾಮಾಯಣದಲ್ಲಿ. ಹಾಗೆ ಇನ್ನೊಂದು ಏನಪ್ಪ ನಡೆಯಿತು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಜನಿಸಿದ ನಂತರ ಇನ್ನೊಂದು ಸಂಘಟನೆ ಏನಪ್ಪ ನಡೆಯುತ್ತೆ ಅಯೋಧ್ಯದಲ್ಲಿ, ರಾಮನ ಅರಮನೆಯಲ್ಲಿ ಏನಪ್ಪ ನಡೆಯುತ್ತೆ ದಶರಥ ಮಹಾರಾಜನ ಅರಮನೆಯಲ್ಲಿ ಅಂದರೆ, 4 ತೊಟ್ಟಿಲಲ್ಲಿ 4 ಜನ ಪುತ್ರರನ್ನು ಮಲಗಿಸಿದಾಗ ಲಕ್ಷ್ಮಣ ಒಂದು ಕಡೆ, ಶತ್ರುಘ್ನ ಒಂದು ಕಡೆ, ತುಂಬಾ ಮಕ್ಕಳು, ಎಳೆಯ ಮಕ್ಕಳು, ತಿಂಗಳು ಮಕ್ಕಳು ಅಲ್ಲ, ದಿವಸದ ಮಕ್ಕಳು ಅಂತ ಹೇಳ್ತಾರೆ. ಇಬ್ಬರು ಅಳ್ತಾ ಇರುತ್ತವಂತೆ ಮಕ್ಕಳು. ಆ ಮಕ್ಕಳು ಅಳುವಾಗ ಲಕ್ಷ್ಮಣ ಮತ್ತು ಶತ್ರುಘ್ನರು ಅಳ್ತಾ ಇರ್ತಾರೆ. ಲಕ್ಷ್ಮಣನನ್ನು ತಗೊಂಬಂದು ಕರೆದು ಬಂದು ರಾಮನ ತೊಟ್ಟಿಲಿನಲ್ಲಿ ಮಲಗಿಸ್ತಾರಂತೆ. ಹಾಗೆ ಶತ್ರುಘ್ನನ ತಗೊಂಡೋಗಿ ಭರತನ ತೊಟ್ಟಿಲಲ್ಲಿ ಮಲಗಿಸ್ತಾರಂತೆ. ಅಷ್ಟು ಅಳ್ತಿದ್ದಂತಹ ಮಕ್ಕಳು ಹಾಲು ಕುಡಿಸಿದ್ರು ಸಮಾಧಾನ ಆಗದೆ ಇರೋದು, ಏನು ಮಾಡಿದ್ರು ಸಮಾಧಾನ ಆಗದೇ ಇರ್ತಕ್ಕಂತಹ ಇಬ್ಬರು ಮಕ್ಕಳು ಶತ್ರುಘ್ನ ಮತ್ತು ಲಕ್ಷ್ಮಣರು ಏನಪ್ಪ ಅಂತಂದರೆ, ಲಕ್ಷ್ಮಣನನ್ನು ರಾಮನ ಪಕ್ಕ ಹಾಗೆ ಶತ್ರುಘ್ನನನ್ನು ಭರತನ ಪಕ್ಕ ಮಲಗಿಸಿದ ಕೂಡಲೇ ಆ ಮಕ್ಕಳು ಗಪ್ ಚಿಪ್ ಆದ್ರಂತೆ. ಅಂದರೆ ಆ ಕ್ಷಣ ಮಾತ್ರದಲ್ಲಿ ನಿಶಬ್ದ, ಅಳ್ತಿದ್ದಂತಹ ಮಕ್ಕಳು ನಗಲಿಕ್ಕೆ ಶುರು ಮಾಡಿಬಿಟ್ರು ಅಂತ ಹೇಳಿ ರಾಮಾಯಣದಲ್ಲಿ ವಾಲ್ಮೀಕಿಗಳು ಉಲ್ಲೇಖನೆ ಮಾಡಿದ್ದಾರೆ. ಇದೇ ರಾಮಾಯಣವನ್ನು ವಾಲ್ಮೀಕಿ ಬರೆಯೋಕ್ಕೆ ಮುಂಚೆ ನಾರದರ ಹತ್ರ ಪ್ರಶ್ನೆ ಮಾಡ್ತಾರೆ. ಅದು ಏನು ಅನ್ನೋದನ್ನು ನಾನು ಮುಂದೆ ಹೋಗ್ತಾ ತಿಳಿಸ್ತೀನಿ. ಹಾಗೆ ಅದಾದ ಕೆಲವು ದಿನಗಳ ನಂತರ ಹಾಗೆ ಅವರು ಬೆಳೀತಾರೆ. ಬೆಳೆದ ನಂತರ ಬಾಲ್ಯವನ್ನು, ರಾಜರು ಏನೇನು ವಿದ್ಯೆಗಳನ್ನ ಕಲಿಬೇಕು, ಕ್ಷತ್ರ ವಿದ್ಯೆ ಎಲ್ಲವನ್ನು ಕಲ್ತ್ಕೊಳ್ತಾರೆ. ಹಾಗೆ ವೇದ ಪುರಾಣ ಇದೆಲ್ಲ ಕಲ್ತ್ಕೊಳ್ಳಿಕ್ಕೆ ಏನು ಮಾಡ್ತಾರೆ, ವಸಿಷ್ಠರ ಹತ್ರ ಹೋಗ್ತಾರೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಎಲ್ಲ ಹೋಗಿ ವಿದ್ಯಾಭ್ಯಾಸವನ್ನು ಕಲಿತಾರೆ. ಹಾಗೆ ಕಲಿತಾ ಇರ್ತುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಹೀಗೆ ಕೆಲವು ದಿನಗಳ ನಂತರ ವಸಿಷ್ಠರು ಎಲ್ಲ ಋಷಿಗಳು, ಅಲ್ಲಿ ಇದ್ದಂತಹ ಋಷಿಗಳೆಲ್ಲ ಸೇರಿ ಲೋಕ ಕಲ್ಯಾಣೋಕ್ತವಾಗಿ ಹೋಮ ಹವನಾದಿಗಳನ್ನು ನಡೆಸುವಂತಹ ಸಂದರ್ಭದಲ್ಲಿ
ರಾಕ್ಷಸಿ ತಾಟಕಿಯು ಬಂದು ಅದನ್ನು ಸಂಹಾರ ಮಾಡಲಿಕ್ಕೆ ಬರ್ತಾಳೆ. ಇಲ್ಲಿ ವಸಿಷ್ಠರು ಅವರಿಗೆ ತಾಟಕಿಯನ್ನು ನಾಶ ಮಾಡುವಂತಹ ಶಕ್ತಿ ಇದ್ದರೂ, ಅವಳೊಂದಿಗೆ ಯುದ್ಧ ಮಾಡುವಂತಹ ಶಕ್ತಿ ಇದ್ದರೂ ರಾಮನನ್ನೇ ಯಾಕೆ ಕರೆದುಕೊಂಡು ಹೋಗ್ತಾರೆ, ಅದನ್ನು ರಾಮ ಯಾಕೆ ಅನ್ನೋದನ್ನು ದಶರಥ ಮಹಾರಾಜರಿಗೆ ವಸಿಷ್ಠರು ಹೇಳ್ತಾರೆ. ಹಾಗೆ ನಾಶ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ವಸಿಷ್ಠರು ಅರಮನೆಗೆ, ಅಂದರೆ ಅಯೋಧ್ಯೆಯ ದಶರಥ ಮಹಾರಾಜನ ಅರಮನೆಗೆ ಭೇಟಿ ನೀಡಿ, ಮಹಾರಾಜರೇ, ನಿಮ್ಮಲ್ಲಿ ಇವತ್ತು ನಾನೊಂದು ಬೇಡಿಕೆಯನ್ನು ತಂದಿದ್ದೇನೆ. ನನ್ನೊಂದಿಗೆ ನಿಮ್ಮ ಮಗನಾಗಿರ್ತಕ್ಕಂತಹ ಶ್ರೀರಾಮನನ್ನು ಕಳಿಸಿಕೊಡಿ. ಅಲ್ಲಿ ತಾಟಕಿಯು ನಾವು ಮಾಡ್ತಾ ಇರ್ತಕ್ಕಂಥ ಹೋಮ ಅವನಾದಿಗಳನ್ನು ಸಂಹಾರ ಮಾಡ್ತಾ ಇದ್ದಾಳೆ. ನಾವು ಲೋಕ ಕಲ್ಯಾಣೋಕ್ತವಾಗಿ ಮಾಡ್ತಾ ಇರೋ ಹೋಮವನ್ನು ಅವಳು ನಾಶ ಮಾಡ್ತಾ ಇದ್ದಾಳೆ. ದಯವಿಟ್ಟು ನಿಮ್ಮ ಮಗನಾದ ಶ್ರೀರಾಮನನ್ನು ನಮ್ಮೊಂದಿಗೆ ಕಳಿಸಿಕೊಡಿ, ಅವನ ಸಂಹಾರ ಮಾಡಲಿ ಅಂತ ವಸಿಷ್ಠರು ದಶರಥ ಮಹಾರಾಜನಲ್ಲಿ ಹೇಳ್ತಾರೆ. ದಶರಥ ಮಹಾರಾಜರಲ್ಲಿ ಕೇಳ್ತಂತಹ ಸಂದರ್ಭದಲ್ಲಿ ದಶರಥ ಮಹಾರಾಜರು ತಿರುಗಿಸಿ ವಸಿಷ್ಠರಲ್ಲೇ ಕೇಳ್ತಾರೆ, ನನ್ನ ಮಗ ಇನ್ನೂ ಬಾಲಕ, ಅವನು ಹೇಗೆ ತಾಟಕಿಯನ್ನು ಸಂಹಾರ ಮಾಡುತ್ತಾನೆ, ನೀವೇ ಸಂಹಾರ ಮಾಡಬಹುದಲ್ಲ, ನಿಮಗೆ ಆ ಶಕ್ತಿ ಇದೆಯಲ್ಲ ಅಂತ ಕೇಳಿದಾಗ ವಾಲ್ಮೀಕಿಗಳಲ್ಲ ವಸಿಷ್ಠರು ಹೇಳ್ತಾರೆ, ಏನಪ್ಪ ಅಂತಂದರೆ ಲೋಕಕ್ಕೆ ರಾಮನು ಎಷ್ಟು ಶಕ್ತಿಯುತನು, ರಾಮನ ಸಾಮರ್ಥ್ಯ ಏನು, ರಾಮ ಅನ್ನುವಂಥವನು ಏನು ಅನ್ನೋದನ್ನು ತಿಳಿಸಿಕೊಡೋಕ್ಕೆ ನಾನು ಅವನನ್ನು ತಾಟಕಿ ಸಂಹಾರಕ್ಕಾಗಿ ಕರೆದುಕೊಂಡು ಹೋಗಬೇಕೆಂದು ನಿರ್ಧರಿಸಿದ್ದೇನೆ ಅಂತ ಹೇಳ್ತಾರೆ. ಸರಿ, ಸುಮಾರು ಹೊತ್ತಿನ ವಾದ ವಿವಾದಗಳ ನಂತರ ದಶರಥ ಮಹಾರಾಜನು ವಸಿಷ್ಠರೊಂದಿಗೆ ಶ್ರೀರಾಮನನ್ನು ಕಳಿಸಿಕೊಡಲು ಒಪ್ಪಿಕೊಳ್ಳುತ್ತಾರೆ. ಹಾಗೆಯೇ ಶ್ರೀರಾಮ ಹೋಗುವಾಗ ಅವನ ಹಿಂದೆ ಸಹೋದರರಾದಂತಹ ಲಕ್ಷ್ಮಣ, ಶತ್ರುಘ್ನ, ಭರತರು ಕೂಡ ಹೋಗ್ತಾರೆ. ಹೋಗಿ ಅಲ್ಲಿ ಸಂಹಾರ ಮಾಡಿ ಬರ್ತಾರೆ. ಸಂಹಾರ ಮಾಡಿ ಬಂದಂಥ ಸಂದರ್ಭದಲ್ಲಿ ಏನಾಯಿತು, ಏನಾಗಿರ್ಬೋದು, ತದನಂತರದಲ್ಲಿ ಇನ್ನೂ ಕೆಲವೊಂದು ಅಂಶಗಳು, ಬಾಲಕಾಂಡದ ಇನ್ನೂ ಕೆಲವೊಂದು ಅಂಶಗಳನ್ನು ನಾಳಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡಲಿದ್ದೇನೆ. ಇಂದಿನ ವಿಡಿಯೋ ಬಾಲಕಾಂಡದ ಮೊದಲನೇ ಅಧ್ಯಾಯ, ಅಂದರೆ ಪಾರ್ಟ್ 1. ನಾಳೆ 2ನೇ ಅಧ್ಯಾಯವನ್ನು ತಿಳಿಸಿಕೊಡುತ್ತೇನೆ. ನಮಸ್ಕಾರಗಳು. ಸರ್ವೇ ಜನ ಸುಖಿನೋ ಭವಂತು.